ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ ಇವತ್ತು 11ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 11. ಕಾಯೇನ ಮನಸಾ ಬುದ್ಧ್ಯ ಕೇವಲೈರಿಂದ್ರಿಯೈರಪಿ ಯೋಗಿನ ಕರ್ಮ ಕುರುವಂತಿ ಸಂಗಂ ತ್ಯಕ್ತ್ವಾತ್ಮ ಶುದ್ಧಯೇ. ಅನುವಾದ: ಕರ್ಮಯೋಗಿಗಳು ಮಮತ್ವ ಬುದ್ಧಿರಹಿತರಾಗಿ ಕೇವಲ ಇಂದ್ರಿಯಗಳು, ಮನಸ್ಸು, ಬುದ್ಧಿ ಮತ್ತು ಶರೀರದ ಮೂಲಕ ಆಗುವಂಥ ಎಲ್ಲ ಕ್ರಿಯೆಗಳಲ್ಲಿ ಆಸಕ್ತಿಯನ್ನು ತ್ಯಾಗ ಮಾಡಿ ಅಂತಃಕರಣದ ಶುದ್ಧಿಗಾಗಿ ಕರ್ಮವನ್ನು ಮಾಡುತ್ತಾರೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಭಗವಂತ ಏನು ಹೇಳ್ತಿದ್ದಾನೆ ಅಂತಂದರೆ, ಕರ್ಮಯೋಗಿಗಳಿರ್ತಾರಲ್ಲ, ಅವರು ಮಮತ್ವವನ್ನು ಇಟ್ಕೊಂಡಿರೋದಿಲ್ಲ. ಅಂದರೆ ಅದಿದ್ರೇ ಆಗೋದು ಅನ್ನುವಂಥ ಒಂದು ಬುದ್ಧಿ ನಮ್ಮಲ್ಲಿರುತ್ತೆ. ನಾವೇನಾದರೂ ಒಂದು ಕೆಲಸ ಮಾಡಲಿ, ಏನಾದರೂ ಮಾಡ್ತಾ ಇದ್ರು ಕೂಡ ಅದರಲ್ಲಿ ಒಂದು ಅಟ್ಯಾಚ್ಮೆಂಟ್ ನಮಗೆ ಬಂದ್ಬಿಡುತ್ತೆ. ಅದಿದ್ರೇ ನನಗಾಗೋದು, ಆ ಕೆಲಸ ಮಾಡಿದ್ರೇ ನನಗಾಗೋದು, ಆ ರೀತಿ ಆ ಒಂದು ಮಮತ್ವ ಬುದ್ಧಿರಹಿತರಾಗಿ ಕೇವಲ ಇಂದ್ರಿಯಗಳು, ಈ ಮನಸ್ಸು, ಬುದ್ಧಿ ಮತ್ತು ಈ ಶರೀರದಿಂದ ಏನೇನೆಲ್ಲ ಕೆಲಸಗಳು ಆಗ್ತಾ ಇರುತ್ತೋ, ಅಂದರೆ ಅದು ತಂತಾನಾಗಿ ಇದರಿಂದ ಆ ಕೆಲಸಗಳಾಗ್ತಾ ಇರುತ್ತೆ. ಆ ಎಲ್ಲ ಕ್ರಿಯೆಗಳಲ್ಲೂ ಕೂಡ ಆಸಕ್ತಿಯನ್ನು ಬಿಟ್ಟು ಅಂತಃಕರಣದ ಶುದ್ಧಿಗೋಸ್ಕರ ಆ ಕರ್ಮಯೋಗಿ ಕೆಲಸ ಮಾಡ್ತಾ ಇರ್ತಾನೆ. ಈಗ ನನ್ನ ಅಂತಃಕರಣಗಳು ಶುದ್ಧಿಯಾಗಬೇಕಾದ್ರೆ ನಾನು ಏನು ಮಾಡಬೇಕೋ ಅಂಥ ಕೆಲಸಗಳನ್ನು ಮಾತ್ರ ಅವನು ಮಾಡ್ತಿರ್ತಾನೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರಶ್ನೆ ಏನು ಅಂತಂದರೆ, ಕೇವಲೈಹಿ ಅನ್ನುವಂಥ ವಿಶೇಷಣ ಯಾಕೆ ಇಲ್ಲಿ ಪ್ರಯೋಗ ಮಾಡಿದ್ದಾರೆ, ಅದರ ಅರ್ಥ ಏನು, ಮತ್ತು ಇದರ ಸಂಬಂಧ ಕೇವಲ ಇಂದ್ರಿಯಗಳ ಜೊತೆ ಇದೆಯೋ ಅಥವಾ ಮನಸ್ಸು, ಬುದ್ಧಿ ಮತ್ತು ಶರೀರಗಳ ಜೊತೆನೂ ಇದೆಯಾ ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ. ಉತ್ತರ ಏನು ಅಂತಂದರೆ, ಇಲ್ಲಿ ಕೇವಲೈ ಅನ್ನುವಂಥ ವಿಶೇಷಣ ಮಮತೆಯ ಅಭಾವದ ದ್ಯೋತಕವಾಗಿ, ಅಂದರೆ ಇಲ್ಲಿ ಮಮತೆ ಇಲ್ಲ, ಬರೀ ಆ ಕೆಲಸವನ್ನು ಮಾತ್ರ ಮಾಡ್ತಾ ಇದೆ, ಅಲ್ಲಿ ಮಮತೆ ಇಲ್ಲ ಅಂತ ಹೇಳೋದಕ್ಕೋಸ್ಕರ ಇಲ್ಲಿ ವಿಶೇಷವಾಗಿ ಕೇವಲೈಹಿ ಅನ್ನುವಂತಹ ಒಂದು ಪದವನ್ನು ಇಲ್ಲಿ ಇಂದ್ರಿಯಗಳ ವಿಶೇಷಣದ ರೂಪದಲ್ಲಿ ಕೊಟ್ಟಿದ್ದಾರೆ. ಆದರೂ ಕೂಡ ಮನಸ್ಸು, ಬುದ್ಧಿ ಮತ್ತು ಶರೀರದ ಜೊತೆಗೆ ಇದರ ಸಂಬಂಧವನ್ನು ನಾವು ತಿಳ್ಕೋಬೇಕು. ಕರ್ಮಯೋಗಿಗಳು ಮನಸ್ಸು, ಬುದ್ಧಿ, ಶರೀರ ಮತ್ತು ಇಂದ್ರಿಯಗಳಲ್ಲಿ ಮಮತೆಯನ್ನು ಇಟ್ಕೊಳ್ಳದೆ ಅವರು ಇದೆಲ್ಲ ವಸ್ತುಗಳು ಕೂಡ ಭಗವಂತನದ್ದೇ ಅಂತ ತಿಳ್ಕೊಳ್ತಾರೆ. ನಂದಲ್ಲ ಇದು ಯಾವುದೂ. ಮತ್ತು ಲೌಕಿಕ ಸ್ವಾರ್ಥ ಇರುತ್ತಲ್ಲ, ಅದರಿಂದ ಅವರು ರಹಿತರಾಗಿರ್ತಾರೆ. ಕಂಪ್ಲೀಟಾಗಿ ಅವರು ರಹಿತರಾಗಿ ನಿಷ್ಕಾಮ ಭಾವದಿಂದ ಭಗವಂತನ ಪ್ರೇರಣೆ ಹಾಗೆ ಅವನು ಹೇಗೆ ಮಾಡಿಸ್ತಾನೋ ಹಾಗೆ ಎಲ್ಲ ಕರ್ತವ್ಯ ಕರ್ಮಗಳನ್ನು ಮಾಡ್ತಾ ಇರ್ತಾರೆ ಅನ್ನೋದು ಇದರ ಅರ್ಥ. ಒಬ್ಬ ಕರ್ಮಯೋಗಿ ಯೋಚನೆ ಮಾಡುವಂಥ ರೀತಿ ಇದು. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಎಲ್ಲ ಕರ್ಮಗಳನ್ನು ಬ್ರಹ್ಮನಲ್ಲಿ ಅರ್ಪಿಸಿ ಅನಾಸಕ್ತ ರೂಪದಿಂದ ಅವುಗಳ ಆಚರಣೆಯನ್ನು ಮಾಡೋದಕ್ಕೋಸ್ಕರ 10ನೇ ಶ್ಲೋಕದಲ್ಲಿ ಭಗವಂತ ಹೇಳಿದ್ದಾನೆ. ಮೊದಲೇನೆ ಎಲ್ಲ ಕರ್ಮಗಳನ್ನು ಬ್ರಹ್ಮನಲ್ಲಿ ಅರ್ಪಿಸ್ಬೇಕು ಮತ್ತು ಅನಾಸಕ್ತಿ ಭಾವದಿಂದ ನಾವು ಕೆಲಸಗಳನ್ನು ಮಾಡಬೇಕು ಅಂತಂದ್ಬಿಟ್ಟು. ಆದರೆ ಮತ್ತೆ ಇಲ್ಲಿ 2ನೇ ಸರಿ ಅದೇ ಆಸಕ್ತಿಯನ್ನು ತ್ಯಾಗ ಮಾಡಿ ಅನ್ನುವಂಥ ಮಾತನ್ನು ಹೇಳ್ತಾನಲ್ಲ, ಯಾಕೆ ಹೇಳಿದ್ದಾನೆ? ಮೊದಲೇ ಅದನ್ನು ಎಲ್ಲ ಭಗವಂತನಿಗೆ ಅರ್ಪಣೆ ಮಾಡಿ ಅನಾಸಕ್ತ ಭಾವದಿಂದ ನೀವು ಕೆಲಸಗಳನ್ನು ಮಾಡಿ ಅಂತ ಹೇಳಿದಾನಲ್ಲ, ಮತ್ತೆ ಇಲ್ಲಿ ಆಸಕ್ತಿಯನ್ನು ತ್ಯಾಗ ಮಾಡಿ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತ ಪ್ರಶ್ನೆ. ಉತ್ತರ ಏನು ಅಂತಂದರೆ, ಕರ್ಮಗಳನ್ನು ಆ ಭಗವಂತನಲ್ಲಿ ಅರ್ಪಿಸಿ ಮತ್ತು ಆಸಕ್ತಿಯ ತ್ಯಾಗ ಮಾಡುವಂಥ ಮಾತನ್ನು ಭಗವಂತ ಕರೆಕ್ಟು ಮೊದಲೇ ಹೇಳಿದ್ದಾನೆ. ಆದರೆ ಅದು ಭಕ್ತಿ ಪ್ರಧಾನ ಕರ್ಮಯೋಗಿಯ ವರ್ಣನೆಯಾಗಿ ಅಲ್ಲಿ ಹೇಳಿದ್ದ. ಹೇಗೆ ಇದೇ ಅಧ್ಯಾಯದ 8 ಮತ್ತು 9ನೇ ಶ್ಲೋಕದಲ್ಲಿ ನಾವು ಇವಾಗ ಏನು ತಿಳ್ಕೊಂಡ್ವಿ, ಸಾಂಖ್ಯಯೋಗಿಯ ಮನಸ್ಸು, ಬುದ್ಧಿ, ಇಂದ್ರಿಯಗಳು, ಪ್ರಾಣ ಮತ್ತು ಶರೀರದ ಮೂಲಕ ಆಗುವಂಥ ಎಲ್ಲ ಕ್ರಿಯೆಗಳು ಕೂಡ ಯಾವ ಭಾವದಿಂದ ಮತ್ತು ಯಾವ ರೀತಿಯಿಂದ ಆಗತ್ತೆ ಅನ್ನೋದನ್ನು ಇಲ್ಲಿ ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದ್ದ ಭಗವಂತ ಅಲ್ವಾ. ಅದೇ ರೀತಿ ಈಗ ಕರ್ಮ ಪ್ರಧಾನ ಕರ್ಮಯೋಗಿಯ ಕ್ರಿಯೆಗಳು ಯಾವ ಭಾವದಿಂದ ಮತ್ತು ಯಾವ ರೀತಿ ಆಗತ್ತೆ ಅನ್ನೋದನ್ನು ಹೇಳೋದಕ್ಕೋಸ್ಕರ ಇಲ್ಲಿ ಭಗವಂತ ಹೇಳ್ತಾನೆ. ಏನು ಹೇಳ್ತಾನೆ? ಕರ್ಮಯೋಗಿಗಳು ಮನಸ್ಸು, ಬುದ್ಧಿ, ಇಂದ್ರಿಯಗಳು ಮತ್ತು ಶರೀರಾದಿಗಳಲ್ಲಿ ಮತ್ತು ಅವುಗಳಿಂದ ಆಗುವಂಥ ಯಾವುದೇ ಕ್ರಿಯೆಯಲ್ಲಿ ಮಮತೆ ಮತ್ತು ಆಸಕ್ತಿಯನ್ನು ಇಟ್ಕೊಳ್ಳದೆ ಅಂತಃಕರಣದ ಶುದ್ಧಿಗೋಸ್ಕರನೇ ಅವರು
ಕೆಲಸಗಳನ್ನು ಮಾಡ್ತಾರೆ ಅಂತಂದ್ಬಿಟ್ಟು ಹೇಳಿದ್ದಾನೆ. ಈ ರೀತಿ ಕರ್ಮ ಪ್ರಧಾನ ಕರ್ಮಯೋಗಿಗಳ ಕರ್ಮಗಳ ಒಂದು ಭಾವನೆಯನ್ನು ಮತ್ತು ಆ ರೀತಿಯನ್ನು ತಿಳಿಸೋದಕ್ಕೋಸ್ಕರ ಇಲ್ಲಿ ಮತ್ತೆ ಅವನು ಆಸಕ್ತಿಯ ತ್ಯಾಗದ ಮಾತನ್ನು ಹೇಳಿದ್ದಾನೆ. ಇದಕ್ಕಿಂತ ಮುಂಚೆ ಹೇಳಿದ್ನಲ್ಲ ಆ ಚಾಪ್ಟ್ರಲ್ಲಿ ಭಗವಂತ ನಿಜವಾಗ್ಲೂ ಅದರ ಬಗ್ಗೆ ಹೇಳಿದ್ದಾನೆ. ಯಾಕೆ ಅಂತಲ್ಲಿ ಭಕ್ತಿ ಪ್ರಧಾನವಾದ ಕರ್ಮಯೋಗಿಯ ಬಗ್ಗೆ ಹೇಳಿದ್ದು. ಇಲ್ಲೇನಾಯಿತು, ಈಗ ಸಾಂಖ್ಯಯೋಗಿ ಹೇಗೆ ಕೆಲಸ ಮಾಡ್ತಾನೆ, ಏನು ಅವನ ಒಂದು ಭಾವ ಏನಿರುತ್ತೆ, ಅವನ ರೀತಿ ನೀತಿ ಏನಿದೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ 8 ಮತ್ತು 9ನೇ ಶ್ಲೋಕದಲ್ಲಿ. ಅದೇ ರೀತಿ ಕರ್ಮಯೋಗಿ ಹೇಗೆ ಕೆಲಸ ಮಾಡ್ತಾನೆ, ಅವನ ಭಾವ ಏನು, ಅವನ ರೀತಿ ನೀತಿ ಏನು ಅಂತ ತಿಳಿಸೋದಕ್ಕೋಸ್ಕರ ಮತ್ತೆ ಇಲ್ಲಿ ಆ ಕರ್ಮಯೋಗಿಯ ಬಗ್ಗೆ ಹೇಳಿದ್ದಾನೆ. ಅವನು ಏನು ಕೆಲಸ ಮಾಡ್ತಾನೆ ಅಂತಂದ್ಬಿಟ್ಟು ಮಮತೆ ಇಲ್ಲದೆ, ಆಸಕ್ತಿ ಇಲ್ಲದೆ, ಅಂತಃಕರಣದ ಶುದ್ಧಿಗೋಸ್ಕರ ಅವನು ಎಲ್ಲವನ್ನೂ ಕೂಡ ನಾನು ಮಾಡ್ತಾ ಇಲ್ಲ, ಭಗವಂತ ಮಾಡಿಸ್ತಾ ಇದ್ದಾನೆ, ಅವನು ಹೇಗೆ ಹೇಳಿದನೋ ಆ ರೀತಿ ನಾನು ನಡ್ಕೊಳ್ತಾ ಇದ್ದೀನಿ ಅನ್ನುವಂಥ ಒಂದು ಮನಸ್ಸನ್ನು ಇಟ್ಕೊಂಡು ಅವನು ಕೆಲಸ ಮಾಡ್ತಾ ಇರ್ತಾನೆ. ಅಂದರೆ ಸಾಂಖ್ಯಯೋಗಿಯ ಬಗ್ಗೆ ಹೇಳಿದ್ರಲ್ವಾ, ಅದೇ ರೀತಿ ಇಲ್ಲಿ ಕರ್ಮಯೋಗಿಯ ಬಗ್ಗೆ ಹೇಳೋದಕ್ಕೋಸ್ಕರ ಮತ್ತೆ ಇಲ್ಲಿ ಅದೇ ವಿಷಯವನ್ನು ಹೇಳಿದಾನೆ ಭಗವಂತ ಅನ್ನೋದು ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.